महाराज की जय, भक्त मंडली की जय, श्री रामचंद्र प्रभु की जय। राम जय तुझे राम सुनाम अमर विनुत पद अमित फलात्मक। राम जय तुझे राम सुनाम राम रम रम राक्षस भीम रवि कुल सोम राजन राम परम पुरुष हरि पावन शील। राम जय तुझे राम सुनाम अमर विनुत पद अमित फलात्मक। राम जय तुझे राम सुनाम। ಇನ್ನೊಂದು ಕವರ್ ಅಪ್ ಕಡಿ ಕವರ್ ಕವರ್ ಮುತ್ತುರಾಯ ಸ್ವಾಮಿ ಕಲಾ ಸಂಘಕ್ಕೆ, ಶ್ರೀ ಮುತ್ತುರಾಯ ಸ್ವಾಮಿ ಕಲಾ ಸಂಘಕ್ಕೆ, ಶ್ರೀ ಮುತ್ತುರಾಯ ಸ್ವಾಮಿ ಕಲಾ ಸಂಘಕ್ಕೆ। ಬೋಲೋ ಶ್ರೀ ರಾಮಚಂದ್ರ ಪ್ರಭು की, बोलो श्री रामचंद्र प्रभु की, बोलो श्री रामचंद्र प्रभु की, बोलो श्री हनुमान की, बोलो श्री हनुमान की, बोलो श्री हनुमान की। वंदे ಮಂತ್ರಿ ಏಕೇಳು ಇಂತು ನಾನು ರಾಜವ ಮಂತ್ರಿ ಏಕೇಳು ಇಂತು ನಾನು ರಾಜವ ಮಂತ್ರಿ ಏಕೇಳು ಇಂತು ನಾನು ರಾಜ ಮಂತ್ರಿ ಏಕೇಳು ಸಂತಸದಿಂದಲಿ ಸಂತಸದಿಂದಲಿ ಸಂತಸದಿಂದಲಿ
ಸುಕುಮಾರ ಶ್ರೀರಾಮನಿಗೆ ಹೊಸದಾದೆ ಜಾವ. ಸುಕುಮಾರ ಶ್ರೀರಾಮನಿಗೆ ಲೇಖಿನಿಂದ ಪಟ್ಟ. ಪರಮ ಪೂಜ್ಯರಾದ ಮುನಿಪುಂಗವರೇ, ದಶರಥ ರಾಜೇಂದ್ರ, ಸುಮಂತ್ರ ಮಂತ್ರಿಯವರೇ ರೀ, ಮಹಾರಾಜರೇ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಈ ಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವೆನು. ಗುರುದೇವ, ರಾಜೇಂದ್ರ, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಗಲ್ಲ ಸಂತಸ. ಲೋಕಗಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ. ಗುರುದೇವ, ರಘುರಾಮಚಂದ್ರನು ಸದ್ಗುಣಶೀಲನು. ರಘುರಾಮಚಂದ್ರನು ಸದ್ಗುಣಶೀಲನು. ಲೋಕ ಲೋಕವ ಕಾಯುವನು. ಲೋಕ ಲೋಕವ ಕಾಯುವನು. ಸೀತಾರಾಮರ ಪಟ್ಟಾಭಿಷೇಕ ಲೋಕಗೆಲ್ಲ ಸಂತಸ. ಲೋಕಗೆಲ್ಲ ಸಂತಸ. ಲೋಕಗೆಲ್ಲ ಸಂತಸ. ದಶರಥ ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ, ದೇವಾನು ದೇವತೆಗಳಿಗೆ ಸಂತೋಷವಾಗಿರುವಲ್ಲಿ ನನಗೂ ಸಹ ಬಹಳ ಸಂತೋಷವಿದೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಮಹಾರಾಜರೇ, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮನವರೆಲ್ಲ ಸಂತಸ ಪಡುವಂತ. ಗುರುದೇವ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ
ಮಾನವರೆಲ್ಲ ಸಂತಸ ಪಡುವಂತ ಗೋಚಲ ದೇಶಕ್ಕೆ ಬಂದಿದೆ ಶುಭ ದಿನ ಶುಭ ದಿನ ಈ ದಿನ. ಮಹಾರಾಜರೇ, ಸುಮಂತ್ರರೇ, ವೈಷ್ಣ ಮಹರ್ಷಿಗಳು ಹೇಳಿದ್ದಂತೆ ಪುರಜನರು ಎಲ್ಲರೂ ಆನಂದವಾಗಿರುವಾಗ ನನಗೂ ಬಹಳ ಆನಂದವಾಗಿರುವುದು. ಬಹಳ ಸಂತೋಷ, ಬಹಳ ಸಂತೋಷ. ಸುಮಂತ್ರರೇ, ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಆಗಬಹುದು ಮಹಾಪ್ರಭು. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ಶುಭ ಮುಹೂರ್ತವನ್ನು ಗುರುತಿಸಿ ಹೇಳಿ. ಆಗಬಹುದು ದಶರಥ ರಾಜೇಂದ್ರ. ಗುರುದೇವ, ನಾಳೆ ಬರುವ ಶುದ್ಧ ಚೈತ್ರ ಪಂಚಮಿ ಗುರುವಾರದಂದು ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕಕ್ಕೆ ಸಮಯವು ಪ್ರಾಶಸ್ತವಾಗಿರುವುದು. ಧನ್ಯನಾದೆ ಗುರುದೇವ, ಧನ್ಯನಾದೆ. ತವ ಪಾದಗೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಗೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಗೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ಕುಮಾರ, ಇಂದು ಎನ್ನನ್ನು ಕರೆಸಿದ ಪರಿ ಇಂದು ಎನ್ನನ್ನು ಕರೆಸಿದ ಪರಿ ಇಂದು ಎನ್ನನ್ನು ಕರೆಸಿದ ಪರಿ ಜನಕ, ಇಂದು ಎನ್ನನ್ನು ಕರೆಸಿದ ಪರಿ ಚಂದದಿಂದ ಬೇಳೈ ಜನಕನೇ ತಂದೆಯೇ. ಅವಮಾನಗೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಿಸಿದ ಕಾರಣವೇನು? ಕುಮಾರ, ಜನಕ, ನಿನ್ನನ್ನು ಕರೆಸಿದ ಕಾರಣ ಅತೀ ಮಹತ್ತರವಾದದ್ದು. ಅದೇನೆಂದರೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಜನಕ, ಭಾರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇಕೆ ತಂದೆ? ಕುಮಾರ, ಅವರು ಹೇಳಿ ಕಳಿಸಿದ್ದೇನೆ. ಸಕಾಲಕ್ಕೆ ಬರೋ ನಿರೀಕ್ಷೆ ಇದೆ. ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಹೀಗೆ ಮಾಡಬೇಕಾಯಿತೆ ವಿನಃ ಭರತ ಶತ್ರುಘ್ನರ ಬಿಟ್ಟು ಮಾಡಬೇಕೆಂದಲ್ಲ. ಆಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗುವುದು. ಆದುದರಿಂದ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗ. ತಮ್ಮ ಆಜ್ಞೆಯಂತೆ ಆಗಲಿ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು. ಕಾಲವರಿತು ಬಂದು ನಿನಗೆ ರಕ್ಷಾಬಂಧವನ್ನು ಕಟ್ಟುವೆನು. ಈಗ ನನ್ನೊಡನೆ ಬಾ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು
ಈ ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಆಗಬಹುದು ಮಹಾರಾಜರೇ. ದಿವಸ ಈ ಅಯೋಧ್ಯೆ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ರಾಮರಾಜ್ಯ ರಾಮರಾಜ್ಯ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ರಾಮರಾಜ್ಯ ರಾಮರಾಜ್ಯ. ಈ ಆಡಂಬರಕ್ಕೆಲ್ಲ ಕಾರಣ ರಾಮಚಂದ್ರನಿಗೆ ಪಟ್ಟಾಭಿಷೇಕನು ಕೈಕೆಗೆ ಕಷ್ಟ ಬಂತು ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆ ಕೂಡದು. ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆ. ನಾಲಿಗೆ ಬೇತೋಗ ಇದೇನು ಈ ದಿವಸ ಇಷ್ಟು ಸಮಯವಾದರೂ ನನ್ನ ಪ್ರಾಣಕಾಂತನ ಅಂತಃಪದ ಕರೆಗೆ ಬಾರಲೇ ಇಲ್ಲವಲ್ಲ? ಕಾರಣವಾದರೂ ಏನಿರಬಹುದು? ಜೀವಿತೇಶ ಏನು ಕಾರಣ?
ನನ್ನ ಪ್ರಾಣೇಶ್ವರನೂ ಬಾರಲಿಲ್ಲ. ಹೋಗಲಿ, ನನ್ನ ಆಪ್ತ ಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಪಟ್ಟಾಭಿಷೇಕ ಕೈಕಾ ಯಾರು? ಮಂಥರ, ಬಂದೆಯಾ? ಸುಖಾಗಮನವೇ? ಸೌಖ್ಯದಿಂದ ಇರುವೆಯಾ? ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು ಹೇಳಿದೆ ಮಂಥರ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ ಮಂಥರ? ಏನು ಹೇಳಿದೆ ಮಂಥರ? ನನ್ನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಹಾ, ಎಂತಹ ಹರ್ಷವಾದ ವಾರ್ತೆಯನ್ನು ತಂದಿರುವೆ. ಈ ಸಮಾಚಾರವನ್ನು ತಂದ್ರೆ ನಿನಗೆ ಏನಾದ್ರೂ ಉಡುಗೊರೆಯನ್ನು ಕೊಡಲೇಬೇಕಲ್ಲ. ಕೊಡುತ್ತೇನೆ, ಸರಿಯಾಗಿ ಆಲೋಚಿಸಿ ಕೊಡುತ್ತೇನೆ. ಅಲ್ಲ, ರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದರೆ ಆನಂದ ಪಡುತ್ತಿರುವೆಯಲ್ಲ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಇದೇನಿದು ಮಂಥರ, ಹೀಗೆ ಮಾತನಾಡುತ್ತಿರುವೆ? ನನಗೆ ರಾಮನು ಬೇರೆ, ಭರತನು ಬೇರೆ. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ತಾಯಿಗಿಂತಲೂ ಅತ್ಯಧಿಕವಾದ ಪ್ರೀತಿ, ಪ್ರೇಮ, ವಾತ್ಸಲ್ಯಗಳನ್ನು ನನ್ನಲ್ಲಿಟ್ಟಿರುವಾಗ ಇನ್ನು ಇದೇನಿದು ಮಂಥರ, ಏಕೆ ಹೀಗೆ ಮಾತನಾಡುತ್ತಿರುವೆ? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು
ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಬಾರದು. ನಿನ್ನಣೆ ಬರನೆ ಅಷ್ಟು. ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದರೆ? ಇಲ್ಲವಲ್ಲ ಮಂಥರ, ನಿನ್ನ ಹೊರತಾಗಿ ಮತ್ತಾರು ಈ ಸಮಾಚಾರವನ್ನು ನನಗೆ ಹೇಳಲೇ ಇಲ್ಲವಲ್ಲ. ಸಾಧುವಾಗಿ ಸಿಕ್ಕಿದ್ಯಾ ಬಿಟ್ಕೊಂಡವ್ರೆ. ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವ, ಆಗಲಿ ಬಿಡು, ಕೌಸಲ್ಯ ರಾಜಮಾತೆಯಾಗುವ. ಆಗಲಿ ಬಿಡು ಮಂಥರ. ಈಗ ಸೋರೋಯ್ತು. ಅವರೇನಾದರೂ ಹಾಗೆ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನಾಗುವ. ಮಂಥರ, ನೀನು ಕೌಸಲ್ಯಗೆ ದಾಸ. ಮಂಥರ, ಏನು ಹೇಳಿದೆ? ನಾನಾ ಕೌಸಲ್ಯಗೆ ದಾಸಿಯಾಗಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ಈಗ ನಾನು ಏನು ಮಾಡಲಿ? ನಾನಿಲ್ಲದೆ ನಾನು ಹೇಳಿದಂತೆ ಮಾಡಿದರಾಯಿತು. ಹಾಗೆ ಆಗಲಿ, ನೀನು ಹೇಳಿದಂತೆ ಮಾಡುತ್ತೇನೆ. ಅದೇನು ಮಾಡಬೇಕೆಂಬುದು ಹೇಳಬಾರದೆ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲದೆ? ದೇವಾಸುರರ ನಿಜ ಮಂತ್ರ. ಅಂದು ದೇವಾಸುರನ ಯುದ್ಧ ಮಾಡುವ ಸಮಯದಲ್ಲಿ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನೇನೋ ಕೊಟ್ಟಿದ್ದರು ನಿಜ. ಆದರೆ ಅವುಗಳನ್ನು ಸಮಯ ಬಂದಾಗ ಕೇಳಿಕೊ ಎಂದು ಹೇಳಿದ್ದರಲ್ಲ. ಈಗ ತಕ್ಕ ಸಮಯ, ಈಗ ಕೇಳು. ಈಗ ತಕ್ಕ ಸಮಯವೇ. ಹಾಗಾದ್ರೆ ಹೇಗೆ, ಏನೆಂಬುದಾಗಿ ಕೇಳಿಕೊಳ್ಳಲಿ? ಈ ರೀತಿಯಾಗಿ ಕೇಳು. ಯಾವ ರೀತಿಯಾಗಿ ಕೇಳಲಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಒಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಏನು ಹೇಳಿದೆ ಮಂಥರ? ಈಗ ನಿಶ್ಚಿತವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಫಲ ಫಲ, ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೇಳಿರುವೆ. ಹಾಗಾದರೆ ನನ್ನ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲೆ? 2ನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿಯನ್ನು ಹುಟ್ಟು ದೀಕ್ಷಾಪತನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಏನು ಏನು ಹೇಳಿದೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗು ಎಂದು ನಾನು ಕೇಳಿಕೊಳ್ಳಬೇಕೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಇಂತಹ ಮಾತುಗಳನ್ನಾಡಲು ನಿನಗೆ ಮನಸ್ಸಾದರೂ ಹೇಗೆ? ನೀಚಳೆ, ನೀನು ವೃದ್ಧಳಾದ್ದರಿಂದಲೂ ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿರುವೆ ಎನ್ನುವ ಒಂದೇ ಒಂದು ಕಾರಣದಿಂದ ಈಗಲೂ ಸಹ ನಿನ್ನನ್ನು ಶಿಕ್ಷಿಸದೆ ಹಾಗೆ ಬಿಡುತ್ತಿರುವೆನು. ಏನಿನ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು ಮೊದಲೇ ಇಲ್ಲಿಂದ. ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡೆ. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನು. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿ? ನೀನು ಮುಂದೆ ಪಡುವ ಕಷ್ಟಗಳನ್ನು
ಈ ಹಾಳು ಕಣ್ಣಿನಿಂದ ನೋಡಬೇಕಲ್ಲ ಎಂದು ನೋಡಿದೆ. ಬರುವೆ ನಮ್ಮ. ಅಯ್ಯೋ, ಈಗ ನಾನೇನು ಮಾಡಲಿ? ಇವಳ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈ ಕಾಲುಗಳೇ ನಡುಗುತ್ತಿವೆಯಲ್ಲ. ಮಂಥರ, ಹೋಗಲಿ ಬಿಡು, ಆಗಲಿ, ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಆದರೂ ರಾಮನನ್ನು ವನವಾಸಕ್ಕೆ ಏತಕ್ಕಾಗಿ ಕಳುಹಿಸಬೇಕೆಂಬುದು ತಿಳಿಯಲಿಲ್ಲವಲ್ಲ. ಬೇಡ, ನೀನು ನಿನ್ನ ಮಗ ಇಬ್ಬರು ಹೋಗಿ. ಮಂಥರ, ಹೇಳ್ದಂಗೂ ಕೇಳಲ್ಲ. ನಿನ್ನ ಮಗನ ಅಭ್ಯುದಯವನ್ನು ನೋಡಬೇಕು ತಾನೆ. ನೋಡಬೇಕು. ರಾಮನು ಕಾಡಿಗೆ ಹೋಗಲೇಬೇಕು. ಹಾಗಾದ್ರೆ ಈಗ ಆ ವರಗಳನ್ನು ಹೇಗೆ ಕೇಳಿಕೊಳ್ಳಲಿ? ನಾನಿಲ್ಲವೇ? ಭಲೆ, ಸರಿಯಾಗಿ ಹೇಳಿಕೊಟ್ಟಿರುವೆ, ಹಾಗೆ ಮಾಡುತ್ತೇನೆ. ರಾಮನ ಮೇಲೆ ಆಣೆಯನ್ನಿಟ್ಟು ನಂತರ ವರಗಳನ್ನು ಕೇಳು. ಓ, ರಾಮನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳಬಾರದು. ಹಾಗೆ ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಹಾಗಾದ್ರೆ ನೀನು ಈಗ ಎಲ್ಲಿಗೆ ಹೊರಡುವೆ? ನಾನೀಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲವನ್ನು ನಿಶಬ್ದವಾಗುವಂತೆ ಮಾಡು. ಹಾಗೆ ಆಗಲಿ. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಮಹಾರಾಜರು ಹೇಳಿದರೆ? ಅಷ್ಟು ತಿಳಿಯುವುದಿಲ್ಲವೇ? ನನಗೆ ಎಲ್ಲವೂ ತಿಳಿದಿರುವುದು. ಏನು? ಮಂಥರೆ ಹೇಳಿಕೊಟ್ಟಳೆಂದು ಸರಿಯಾಗಿ ಹೇಳುತ್ತೇನೆ ನಿನಗೆ. ಮಾಡು, ನನ್ನ ವಿಚಾರವೇ ಬೇಡ. ಬೇಡವೇ? ಉಗ್ರಾಚಾರ. ಮಹಾರಾಜರು ಇದ್ದ ಕಡೆ ಬರುತ್ತಿರುವರು, ಜಾಗ್ರತೆಯಾಗಿ ಹೊರಡು. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಹಾಗೆ ನೆರವೇರಿ. ಮಹಾರಾಜರು ಹೌದು, ಮಂಥರೆಯ ಮಾತುಗಳಲ್ಲಿ ಸತ್ಯಾಂಶವಿರುವುದು. ಅಂತೆ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದ ಮೇಲೆ ಇದರಲ್ಲಿ ಏನೋ ಕುತಂತ್ರವೇ ಅಡಗಿರಬಹುದು. ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇವೆ. ರಾಜಾದಿರಾಜ ಇನಗೆ ಕುಲ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಕಟುವಾಂಗ ಭೂಪಾಲ ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯ. ಏನಿದು? ನಾನು ಕೈಕಾಂಪುರವನ್ನು ಪ್ರವೇಶಿಸಲು ಯಾವುದೋ ಶೂನ್ಯ ಗ್ರಹಕ್ಕೆ ಬಂದಂತೆ ಭಾಸವಾಗುತ್ತಿರಲ್ಲ. ಕಾರಣವೇನಿರಬಹುದು? ನಾನು ಬಂದೊಡನೆ ಪ್ರೀತಿ ಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ, 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 ಆಭರಣಗಳು ಚೆಲ್ಲಾಡಿದೆ. ಉಗ್ಗವು ಬಾಡಿದೆ. ಕಾರಣವೇನಿರಬಹುದು? ಕೈಕಾ, 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 ಇದೇನು ಕೈಕಾ? ರಾಮಚಂದ್ರ ಪಟ್ಟಾಭಿಷೇಕ ಸಮಯದಲ್ಲಿ ಸಂತೋಷವಾಗಿರೋದನ್ನು ಬಿಟ್ಟು ಚಿಂತಾಕಾಂತಳಾಗಿರಲು ಕಾರಣವೇನು? ನನ್ನಲ್ಲಿ ತಿಳಿಸಬಾರದೆ?
ಕೈಕಾ, ನನ್ನ ಮೇಲೆಯೂ ಕೋಪವೇ? ಕೋಪ ಮಾತಲೇ ನಾನು ನೀ ಮನೆಯಲೇ, ಕೋಪ ಮಾತಲೇ ನಾನು ನೀ ಮನೆಯಲೇ, ಕೋಪ ಮಾತಲೇ. ಕೈಕಾ, ಇಂದಲೀಗ ದಾದನಾದೆನ. ಬಿದಿಯಿಂದಲೀಗ ದಾದನಾದೆನ. ಕೈಕಾ, ಮಹಾರಾಜರ ಆಗಮನವು ಆ ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯರ ಬಳಿಗಲ್ಲವಲ್ಲ. ಜೇನು ಕೈಕಾ, ಹೀಗೆ ಮಾತನಾಡುತ್ತಿರುವೆ? ನಿನ್ನ ಮೇಲೆಯೂ ಮತ್ತು ನನ್ನ ರಾಮಚಂದ್ರನ ಮೇಲಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಹಾಗಾದ್ರೆ ಭರತನ ಮೇಲೆ ನಿಮಗೆ ಪ್ರೇಮ ಇಲ್ಲೆಂದಾಯ್ತು? ಹುಚ್ಚಿ, ಮರುಳೇ ಮರುಳೆ, ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರ ಲಗ್ನವು ತ್ವರಿತವಾದ್ದರಿಂದ ಹೀಗೆ ಮಾಡಬೇಕಾಯಿತೆ ವಿನಃ ಭರತ ಶತ್ರುಘ್ನರ ಬಿಟ್ಟು ಮಾಡಬೇಕೆಂದಲ್ಲ. ಇಷ್ಟಕ್ಕೆ ಕೋಪವೇ? ಬಾ ಬಾ ಕೈಕ, ಬಾ ಬಾ ಕುಳಿತುಕೋ, ಬಾ ಬಿಡಿ ಬಾ ದೇವಿ. ಬಿಡಿ. ಕೈಕ, ಇಂಥ ಆನಂದದ ಸಮಯದಲ್ಲಿ ನಿನಗೇನಾರ ಬೇಕೋ ಕೇಳಿಕೋ, ನಾನು ನಡೆಸಿಕೊಡುತ್ತೇನೆ. ಓಹೋ, ನಾನು ಏನು ಕೇಳಿದ್ರು ನಡೆಸಿಕೊಡುವಿರಾ? ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು, ಅವುಗಳನ್ನು ನಡೆಸಿಕೊಟ್ಟಿರುವಿರಾ? ಇಷ್ಟೇ ತಾನೇ, ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಈಗ ನಿತ್ಯ ಏನಿದ್ದರೂ ಕೇಳು, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಹಾಗಾದ್ರೆ ನಿಮ್ಮ ಅತಿಶಯವಾದ ಪ್ರೇಮ ಯಾರ ಮೇಲಿರುವುದು ಸ್ವಾಮಿ? ಕೈಕಾ, ನಿನ್ನ ಮೇಲಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ನನ್ನ ಮೇಲೆಯೇ? ಹೌದು. ನನ್ನ ಹೊರತು ಮತ್ತಾರ ಮೇಲೂ ಇಲ್ಲವೇ ನಿಮ್ಮ ಪ್ರೇಮ? ಇಲ್ಲ ದೇವಿ, ನಿನ್ನ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು. ಪ್ರಾಣೇಶ್ವರ, ಕೈಕಾ, ಚೆನ್ನಾಗಿ ಆಲೋಚಿಸಿ ನೋಡಿ, ನನ್ನ ಹೊರತು ಮತ್ತಾರ ಮೇಲೆ ಇಲ್ಲವೇ ನಿಮ್ಮ ಪ್ರೇಮ? ಇರುವುದು. ರಾಮಚಂದ್ರನ ಮೇಲೆ ಎಲ್ಲಿಲ್ಲದವಾದ ಪ್ರೀತಿ ಇರುವುದು. ನೋಡಿದ್ರು ಈಗಲೇ 2 ಮಾತುಗಳನ್ನಾಡುತ್ತಿರುವೆ. ಇನ್ನು ನಿಮ್ಮ ಬಳಿಗೆ ವರಗಳನ್ನು ಕೇಳುವ ಬಗೆ ಆದರೂ ಹೇಗೆ? ಕೈಕಾ, ರಾಮಚಂದ್ರ ಮೇಲಿರುವುದು ಪುತ್ರ ಪ್ರೇಮ, ಓಹೋ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಏನಾದ್ರೂ ಆಗಲಿ. ಹಾಗಾದ್ರೆ ಪ್ರಾಣೇಶ್ವರ, ಕೈಕಾ, ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಸಾಕ್ಷಿಯಾಗಿಯೂ ನಾನು ಕೇಳುವ ವರಗಳನ್ನು ನಡೆಸಿಕೊಡುತ್ತೇನೆ ಎಂದು ನೀವು ವಚನ ಕೊಟ್ಟರೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣ ಏಕೆ ದೇವಿ? ನಿನ್ನ ಕೋರಿಕೆಯನ್ನು ಏನಿದ್ದರೂ ಕೇಳು, ನಾನು ನಡೆಸಿಕೊಡುತ್ತೇನೆ. ನೀವು ರಾಮನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ.
ಇದೇನಿದು? ಇಂದು ನನ್ನ ಮಾತನ್ನು ವಿರೋಧನ ಆಚರಿಸಿದವಳು ಈ ರೀತಿಯವಳ ವರ್ತನೆ ಬೇರೆಯಾಗಿರುವುದಲ್ಲ. ಇರಲಿ ಇರಲಿ, ನೀನು ತಾನೇ ಕೇಳಿ ಹೇಳು. ಕೈಕಾ, ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಪ್ರಾಣೇಶ್ವರ, ಕೈಕಾ, ಹಾಗಾದ್ರೆ ಈಗ ಅವರನ್ನು ಕೇಳಿಕೊಳ್ಳಲಿ. ಸಂತೋಷವಾಗಿಯೇ ಕೇಳಿಕೊ. ನೀವು ಕೋಪ ಮಾಡೋದಿಲ್ಲ ತಾನೆ? ಇಲ್ಲ ಹಾಗಾದ್ರೆ ಇಲ್ಲ ದೇವಿ. ಪ್ರಾಣೇಶ್ವರ, ಕೇಳು ಕೈಕಾ. ನನ್ನ ಮೊದಲನೇ ವರಕ್ಕೆ, ನಿನ್ನ ಮೊದಲನೇ ವರಕ್ಕೆ ಈಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕಾ, ಈಗ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ನಿನ್ನ ಮಗ ಭರತನಿಗಾಗಬೇಕೆ? ಹೌದು ಸ್ವಾಮಿ. ನಿನ್ನ ಎರಡನೇ ವರ. ಇನ್ನು ನನ್ನ ಎರಡನೇ ವರಕ್ಕೆ ರಾಮಚಂದ್ರನು ನಾರು ಮಡಿಯನ್ನುಟ್ಟು ಜಠಾವಲ್ಕಲ ಧಾರಿಯಾಗಿ ಪುರಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾವ ವಿಹಾರ ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದ ಭೂತವೆಂದು ತೋರುತ್ತಿದೆ. ಪ್ರಾಣೇಶ್ವರ, ನನ್ನ ರಾಮಚಂದ್ರನ ಅಷ್ಟೊಂದು ಪ್ರೀತಿಸಿದ್ದ ನನ್ನ ಕೈಕೆಯು ಇಂದು ಅವನಿಗೆ ವನವಾಸವನ್ನು ಯಾಚುವಳೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗದ್ದಿಗಳನ್ನು ಬಂಧಿಸಿದ್ದಂತೆ ಸರಿ. ಕೈಕಾ ಕೈಕಾ, ಚಿತ್ತ ಭ್ರಮಣಿಯಿಂದ ಮನಸ್ಸು ದಿಕ್ಕೆಟ್ಟು ಸಲವಲ್ಲ ಪಲ್ಲಾಟವಾಗಿ ಈ ರೀತಿ ಮಾತನಾಡುತ್ತೇವೆ ದೇವಿ. ಎಲ್ಲಿ ಬಾ ಬಾ, ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ. ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಹಾ ರಾಮಚಂದ್ರ, ಪರಶಿಡಲು ಬಂದಿಯುವುದ ಕಾರ್ಮಾಡ ಕವಿದಿಯುದ ವಚನದ ಮಾತಿಗೆ ಮಣಿದು ಮಸಣ ಸೇರುವಂತಾಯ್ತೆ ರಾಮ. ಸಾಕು, ಕೇಳಲಾರೆ ಕೈಕಾ, ಕೇಳಲಾರೆ. ರಾಮಚಂದ್ರನ ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕೆಯು ಇಂದು ವನವಾಸವನ್ನು ಯಾಚುವಳೆಂದರೆ ಕೋಮಲ ಹೃದಯನಾದ ರಾಮಚಂದ್ರನಿಗೆ ಈ ವಿಷಯವೇನು ತಿಳಿದರೆ ಅವನು ಎಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಕೈಕಾ ಕೈಕಾ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಬೇಡ, ನಿನ್ನ ಇಷ್ಟದಂತೆ ಭರತನಿ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ರಾಮಚಂದ್ರನ ವನವಾಸನ ತಪ್ಪಿಸು ದೇವಿ, ತಪ್ಪಿಸು. ಸಾಧ್ಯವಿಲ್ಲ. ನೀವು ಏನು ಹೇಳಿದ್ರು ನಾನು ಕೇಳತಕ್ಕವಳಲ್ಲ. ಆಡಿದ ಮಾತನ್ನು ನಡೆಸಿಕೊಡಿರುವ ಇಲ್ಲವೋ ಹೇಳಿಬಿಡಿ. ಕೈಕಾ, ರಾಮಚಂದ್ರನ ಮೇಲೇಕೆ ನಿನಗೆ ಇಷ್ಟೊಂದು ಹಠ, ಛಲ? ಕೈಕಾ, ಚೆಲವು ರಾಮನೊಳು ಬೇಡ, ಲಲನೆ ದಯದಿಂದ ನೋಡ. ಕೈಕಾ, ಚೆಲವು ರಾಮನೊಳು ಬೇಡ, ಲಲನೆ ದಯದಿಂದ ನೋಡ. ಕೈಕಾ, ಬೇಡ ದೇವಿ, ನನ್ನ ಹಾಟನ್ನು ಕೇಳು. ನೀವು ಏನೇ ಹೇಳಿದ್ರು ನಾನು ಕೇಳತಕ್ಕವಳಲ್ಲ.
ಮಾತನ್ನು ಕೇಳು. ಕೊಡು ನೀ ಭರತಗೆ ರಾಜವ. ದೇವಿ ದೇವಿ ಕೊಡು ನೀ ಭರತಗೆ ರಾಜವ. ಉಳಿಸು ರಾಮನ ವನವಾಸವ. ಉಳಿಸು ರಾಮನ ವನವಾಸವ. ಸತ್ಯಾತ್ಮನ ಧರ್ಮಾತ್ಮನ ನನ್ನ ರಾಮನು, ನಿಮ್ಮ ರಾಮನು, ನನ್ನ ರಾಮನು, ಆಹಾ ಅದೇ ನಿಮ್ಮ ರಾಮನು. ಸತ್ಯಾತ್ಮನ ಧರ್ಮಾತ್ಮನ ಆಹಾಹಾ. ಸುಗುಣಾದಿ ರಾಮನು ಚಲವು ರಾಮನಳು ಬೇಡ ನಲ್ಲನೇ ದಯದಿಂದ ನೋಡ. ಚಲವು ರಾಮನಳು ಬೇಡ. ಬೇಡ ಕೈಕ, ಬೇಡ. ನಿನ್ನ ಇಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ಕೋಮಲ ಹೃದಯನಾದ ರಾಮಚಂದ್ರನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತ ದೇವಿ? ಓಹೋ ಪ್ರಾಣೇಶ್ವರ, ಕೈಕ, ನೀವು ಏನೇ ಹೇಳಿದರೂ ನಾನು ಕೇಳತಕ್ಕವಳಲ್ಲ. ಆಡ್ದ ಮಾತನ್ನು ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದ್ರೆ ಬಿಟ್ಟು ಬಿಡಿ. ಕೈಕ, ನೀನು ರಾಮನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು ದೇವಿ? ಏನಾದವೆ ಏನಾದವೆ? ಎಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ಹೀ ಕುಲಪಾತಕಿ, ನನ್ನದು ಕಪಟ ನಾಟಕವು, ನನ್ನದು ಕಪಟ ನಾಟಕವು. ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಶ್ಚಿತವಾಯಿತು, ತಕ್ಕ ಪ್ರಾಯಶ್ಚಿತವಾಯಿತು. ನೀನು ನಾರಿಯಲ್ಲ ಪ್ರಾಣೇಶ್ವರ, ನೀನು ನಾರಿಯಲ್ಲ. ಪ್ರಾಣೇಶ್ವರ, ಈ ಸೂರ್ಯವಂಶವನ್ನೇ ನುಂಗಲು ಬಂದಿರೋ ಮಹಾಮಾರಿ. ಪ್ರಾಣೇಶ್ವರ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು. ಆಗಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಕಲವೂ ಸಿದ್ಧವಾಗಿರುವುದು. ವೈಷಮಾಶಿಗಳು ನಿಮ್ಮ ಆಗಮನವನ್ನು ಕಾಯ್ತಿರುವರು. ಬೇಡ ಕೈಕ, ಬೇಡ. ಸುಮಂತ್ರ, ಮಹಾರಾಜರು ಕೂಡ ಅದೇ ಆಲೋಚನೆಯಲ್ಲಿರುವರು. ನೀನು ಈಗಲೇ ಹೋಗಿ ಶ್ರೀರಾಮಚಂದ್ರನ ಇಲ್ಲಿಗೆ ಬರಮಾಡು. ಬೇಡ ದೇವಿ, ಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ರಾಮಚಂದ್ರನ ಮಾತು ಇಲ್ಲಿಗೆ ಬರ ಮಾಡಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳಬೇಡ. ಇದೇನಿದು ಸ್ವಾಮಿ, ಆಡ್ದ ಮಾತನ್ನು ಕೊಟ್ಟು ಈ ರೀತಿ ವೆಚ್ಚಪಡುತ್ತಿರುವಿರಲ್ಲ. ಈಗಲೂ ಏನಾಯಿತು? ಕೊಟ್ಟ ಮಾತನ್ನು ತಪ್ಪಿದರೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡ್ದ ಮಾತಿಗೆ ತಪ್ಪಿದರೆಂದು ಈ ಲೋಕದ ತುಂಬ ಡಂಗೂರದ ಮೂಲಕ ಸಾರಿಸಿ ಬಿಡುತ್ತೇನೆ. ರಾಕ್ಷಸಿ ಪ್ರಾಣೇಶ್ವರ, ಅಯ್ಯೋ ಧರ್ಮ ಮೇರೆ ಮೀರಿ ಹೋಗ್ತದೆ. ವಸ್ತ್ರವು ಶಸ್ತ್ರದ ಕಡೆಗೆ ನುಗ್ಗುತ್ತದೆ. ರಘುವಂಶ ಕುಲಘಾತಿಕೆಯಾದ ನಿನ್ನನ್ನು ಈ ಭೂಮಿಯಲ್ಲಿ ಬಿಟ್ಟಿದ್ದೆ. ಆದರೆ ಈ ಅಯೋಧ್ಯೆಯ ಜನರೆಲ್ಲ ನಿನ್ನ ದುರ್ನಡತನೆ ಕಡಿದುಕೊಳ್ಳರು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳೋರು. ರಾಮಚಂದ್ರ, ಶಾಂತರಾಗಿ ತಂದೆ, ಶಾಂತರಾಗಿ. ಅಮ್ಮ, ಇದೇನು
ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ನಮ್ಮ ತಂದೆಯವರು ನಿಮ್ಮ ಅದಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿಯಾಗಿ ವ್ಯಥೆಪಡುತ್ತಿರೋರು. ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಲ್ಲಿವರೆಗೂ ಈ ನಿನ್ನ ತಂದೆಯ ಪರೀಕ್ಷೆಯಾಯಿತು, ಈಗ ನಿನ್ನ ಪರೀಕ್ಷೆಯಾಗಬೇಕೇನು? ಸುಮ್ಮನೆ ನಿನಗೇಕೆ ಬೇಕು ಆ ಗೊಡವೆ? ಬಿಟ್ಟು ಬಿಡು ರಾಮಚಂದ್ರ. ಅಮ್ಮ, ನೀವು ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವರಲ್ಲ. ಹಿಂದೇಕೋ ಕಾಣಿನಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಹೇಳುತ್ತೇನೆ ಕೇಳು. ಹಿಂದೆ ದೇವಾಸುರನ ಯುದ್ಧ ಮಾಡುವ ಸಮಯದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನೇ ಈಗ ನಡೆಸಿಕೊಡಬೇಕೆಂಬುದಾಗಿ ಕೇಳಿಕೊಂಡಿರುವೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡಿರುವೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ? ಅಮ್ಮ, ಭರತನಾರು, ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ರಾಜ್ಯವನ್ನ, ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು. ಹಾಗಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಅಮ್ಮ, ಇನ್ನು ನಿಮ್ಮ 2ನೇ ವರವಾದು ತಾಯಿ. ನನ್ನ 2ನೇ ವರಕ್ಕೆ ರಾಮನು ನಾರುಮಡಿನಿಟ್ಟು ಜಠಾವಲ್ಕಲ ಧಾರಿಯಾಗಿ ಪುರಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ನೀನು ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವೆ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಬುದಂ ದಾಟಿಸಿದ ಮಾತೆ ನೀನು. ಅಮ್ಮ, ಸಪ್ತಾಂಗರಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಬುದಂ ದಾಟಿಸಿದ ಮಾತೆ ನೀನು. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ವೇದವಿಲ್ಲದೆ ಬಯದ ಮಾತೆ ನೀನು. ಅಮ್ಮ, ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ಅಮ್ಮ, ವನವಾಸನ ಪದಿಂದ
ದಾಸನಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನೋ ಅಮ್ಮ. ಅಮ್ಮ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದವಿನ್ನುಂಟೆ ಪೂತೆ. ನಿಶ್ಚಯ ನಿವನದಾಸ ಕೊಪ್ಪಿದನು ಸುನೀತೆ. ಎಚ್ಚರಿಸು ಪಿತನಂದ ನಮಿಸಿಕೋಗುವೆನು ಅಮ್ಮ. ಅಮ್ಮ, ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಶಕ್ತನಿಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದ ತಾಯಿ. ಅಮ್ಮ, ಈ ಅಯೋಧ್ಯಾಪುರ ಜನರು ಹೇಳುತ್ತಿದ್ದರು, ದೇವಿ ಕೈಕಾಮಾತೆಯವರಿಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ವಾತ್ಸಲ್ಯವಿರುವುದು. ಆ ಮಾತು ಇಂದಿಗೆ ಸ್ಥಿರಪಟ್ಟಿತು ತಾಯಿ. ಆಗಲಮ್ಮ, ನಿನ್ನ ಇಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆನು. ಈ ವಿಚಾರವನ್ನು ಮಾತೆಯವರಿಗೂ ಹಾಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಇನ್ನು ಮುಂದೆ ತಂದೆಯವರ ರಕ್ಷಣಾ ಭಾರವು ನಿಮ್ಮನ್ನೇ ಹೊಂದಿರುವುದು ತಾಯಿ. ಹಾಗೆ